ಹಲೋ ಸರ್, ನಮಸ್ತೆ. ಇಲ್ಲೊಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕೆ ಬಂದಿದೆ. ಇದು ಡಾಂಬರ್ ರೋಡಿಂದ ಜಸ್ಟು 1 ಕಿಲೋಮೀಟ್ರ್ ಆಗುತ್ತೆ. ಮೆಟ್ಲಿಂಗ್ ರಸ್ತೆ. ಈ ಮೆಟ್ಲಿಂಗ್ ರಸ್ತೆಗೆ ಅಟ್ಯಾಚ್ ಆಗಿರೋವಂಥ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ 3 ಎಕರೆ 7 ಗುಂಟೆ ಜನರಲ್ ಪ್ರಾಪರ್ಟಿ ಮಾರಾಟಕ್ಕೆ ಬಂದಿದೆ. ಜಾಗ ಮಾತ್ರ ಸೂಪರ್ ಆಗಿದೆ. ಇದೇನು ಉಳುಮೆ ಮಾಡದೆ ಬಿಟ್ಟಿದ್ದಾರೆ ಕಾಣ್ತಾ ಇದೆಯಲ್ಲ, ಇದೇ ಪ್ರಾಪರ್ಟಿ. ನೋಡಿ, ಆ ಕಡೆ ಭಾಗದಲ್ಲಿ ಶುಂಠಿ ಹಾಕಿದ್ದಾರೆ. ನೋಡಿ, ಕಾಣ್ತಾ ಇದೆಯಲ್ಲ, ಶುಂಠಿ ಹಾಕಿದ್ದಾರೆ ಕೇರಳದವರು. ಅದು ರಸ್ತೆ, ಈ ಕಡೆಯಿಂದ ರಸ್ತೆನೇ ಇದು. ನೋಡಿ, ಈ ಪಕ್ಕದಲ್ಲಿ ಇಲ್ಲಿ ಮೈಸೂರವರು ಒಬ್ಬರು ತಗೊಂಡು ಮಲ್ಚಿಂಗ್ ಶೀಟ್ ಹಾಕಿ ತೆಂಗಿನ ಸೋಸಿ ಹಾಕಿ ಬಾಳೆ ಹಾಕಿದ್ದಾರೆ. ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದು ಮೈಸೂರವ್ರ ಪ್ರಾಪರ್ಟಿ. ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ನೋಡಿ, ಇದು ರಸ್ತೆ. ಇದು ಈ ಕಡೆ ಹೋಗೋರಿಗೆ ರಸ್ತೆ. ನೋಡಿ, ಅಲ್ಲಿ ಶುಂಠಿ ಹಾಕಿದಾರಲ್ಲ, ಆ ಜಮೀನಿಗೆ ಹೋಗೋಕ್ಕೆ ಇದು ಗೌರ್ಮೆಂಟ್ ರಸ್ತೆ. ಮತ್ತು ಇದು ಮೆಟ್ಲಿಂಗ್ ರಸ್ತೆ. ಇದು 1 ಕಿಲೋಮೀಟ್ರ್ ಸ್ಟೇಟ್ ಹೈವೇ ರೋಡಿಂದ ಇದು 1 ಕಿಲೋಮೀಟ್ರ್ ಆಗುತ್ತೆ. ಇದು ಸುಧಾ ಡಾಂಬರ್ ರೋಡ್ ಆಗುತ್ತೆ. ಈಗ ಆಲ್ರೆಡಿ ಗುದ್ಲಿ ಪೂಜೆ. ನೋಡಿ, ಅಲ್ಲಿ ಮೈಸೂರವರು ಅಲ್ಲೊಬ್ರು ತಗೊಂಡಿದ್ದಾರೆ. ನೋಡಿ, ಅಲ್ಲಿ ನೆಟ್ ಕಟ್ಟಿದ್ದಾರೆ, ಅಲ್ಲೊಬ್ರು ತಗೊಂಡಿದ್ದಾರೆ. ಇಬ್ಬರು ಒಂದು 4 ಎಕರೆ ಪ್ರಾಪರ್ಟಿ ಮಾಡಿದ್ದಾರೆ. ಈ ಮೆಟ್ಲಿಂಗ್ ರಸ್ತೆಗೆ ಸುತ್ತ ಗೌರ್ಮೆಂಟ್ ರಸ್ತೆ ಇರೋವಂಥ ಪ್ರಾಪರ್ಟಿ ಮಾರಾಟಕ್ಕೆ ಬಂದಿದೆ. ನೋಡಿ, ಇದು ಮೆಟ್ಲಿಂಗ್ ರಸ್ತೆ. ಇದು ವಿಲೇಜ್ಗೆ ಹೋಗುತ್ತೆ. ಇದು ವಿಲೇಜ್ಗೆ ಹೋಗೋವಂಥ ರಸ್ತೆ. ನೋಡಿ, ಇದಕ್ಕೆ ಅಟ್ಯಾಚ್ ಆಗಿರೋವಂಥ 3 ಎಕರೆ 7 ಗುಂಟೆ ಜನರಲ್ ಪ್ರಾಪರ್ಟಿ ಮಾರಾಟಕ್ಕೆ ಬಂದಿದೆ. ಸೂಪರ್ ಆಗಿದೆ ಜಾಗ ಮಾತ್ರ. ಮೈಸೂರಿಂದ ಇದು 32 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ರಿಂಗ್ ರೋಡಿಂದ 32 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ವಾತಾವರಣದಲ್ಲಿರೋವಂಥ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ. ಸುತ್ತಮುತ್ತ ಎಲ್ಲ ತೋಟನೇ, ಎಲ್ಲ ತೆಂಗು, ಬಾಳೆ, ಅಡಿಕೆ ಹಾಕಿರೋವಂಥ ಜಾಗ. ಸೂಪರಾಗಿದೆ ಜಾಗ ಮಾತ್ರ. ನೋಡಿ ಸರ್, ಇವರು 1 ಎಕರೆಗೆ ಸರ್ 40 ಲಕ್ಷ ಹೇಳ್ತಾರೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಡೈರೆಕ್ಟ್ ಓನರ್ ಸೀಟಿಂಗ್ ಇರುತ್ತೆ. ಇಷ್ಟ ಆದರೆ ಕಾಲ್ ಮಾಡಿ, ಫುಲ್ ಡೀಟೇಲ್ ಕೊಡ್ತೀನಿ. ನೋಡಿ ಸರ್, ತುಂಬ ಚೆನ್ನಾಗಿದೆ. 3 ಎಕರೆ 7 ಗುಂಟೆ ಈ ಮೆಟ್ಲಿಂಗ್ ರಸ್ತೆಗೆ. ಥ್ಯಾಂಕ್ ಯು ಸರ್.